ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಬದ್ಧತೆ ಇಲ್ಲದ ದಲಿತ ಶಾಸಕರು ಮಂತ್ರಿಗಳು ರಾಜೀನಾಮೆ ನೀಡಲಿ. ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ದಲಿತ ಸಮುದಾಯದವರ ಬಗ್ಗೆ ದಲಿತ ಶಾಸಕರು ಹಾಗೂ ಮಂತ್ರಿಗಳಿಗೆ ಬದ್ಧತೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕೆಂದು ಎಂಎಲ್ಸಿ ಚಲುವಾದಿ ನಾರಾಯಣಸ್ವಾಮಿ ಖಡಕ್ ಎಚ್ಚರಿಕೆ ನೀಡಿದರು. ದಲಿತ ಸಮುದಾಯದ ಶಾಸಕರು ಮಂತ್ರಿಗಳಿಗೆ ತಾಕತ್ತಿದ್ದರೆ ಕೇಳುವ ಯೋಗ್ಯತೆ ಇಲ್ಲದಿದ್ದರೆ ತುಂಡು ಅಧಿಕಾರಿಗಾಗಿ ಜೋತು ಬೀಳುವ ಬದಲು ರಾಜೀನಾಮೆಯನ್ನು ಬೀಸಾಕಿ ಎಂದು ಚಲುವಾದಿ ನಾರಾಯಣಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾನು ಹೇಳ್ತೇನೆ, ಅದು ಯಾವ ಎಂಎಲ್ಎ ಆಗಿರುತ್ತೆ, SC ST ಎಂಎಲ್ಎ ನಮಗೆ ಬೇಕಾಗಿರೋದಿಲ್ಲ. ST ಬಿಟ್ಬಿಡೋಣ, ಯಾಕಂದ್ರೆ ಅವ್ರದ್ದು ಸಪರೇಟ್ ರಿಸರ್ವೇಶನ್. SC ರಿಸರ್ವೇಶನ್ ಯಾರ್ಯಾರು ಇದಾರೋ ನಿಮಗೆ ತಾಕತ್ತಿಲ್ಲ ಅಂತಂದ್ರೆ, ಕೇಳುವ ಯೋಗ್ಯತೆ ನಿಮ್ಮಲ್ಲಿಲ್ಲ ಅಂದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಾಳೆನೆ ರಾಜೀನಾಮೆ ಬೀಸಾಕಿ. ಮಂತ್ರಿಗಳಾಗಿರ್ತಕ್ಕಂಥ ನೀವು ನಿಮಗೆ ಬದ್ಧತೆ ಇದ್ರೆ ಈ ಸಮಾಜದ ಬಗ್ಗೆ ತುಂಡು ಅಧಿಕಾರಕ್ಕೆ ಚೋತು ಬಿಡೋದ್ರ ಬದಲು ನಾಳೆ ಹೇಳಿ ಒಳ ಮೀಸಲಾತಿ ಆಗಲಿಲ್ಲ ಅಂತಂದ್ರೆ ನಮ್ಮ ಅಣ್ಣ ತಮ್ಮಂದರಿಗೆ ಅನ್ಯಾಯ ಆಗುತ್ತೆ, ಅದರಿಂದಾಗಿ ನಮ್ಮನ್ನು ತೆರವುಗೊಳಿಸಿ ಅಂತ ಹೇಳಿ ಒಂದು ರಾಜೀನಾಮೆ ಕೊಟ್ಟುಬಿಡಿ. ನಾಳೆ ಯಾಕೆ ಈ ಸರ್ಕಾರ ಮಾಡಲ್ಲ ನೋಡೋಣ. ಆದ್ರೆ ನಿಮಗೆ ಬದ್ಧತೆ ಇಲ್ಲ, ಕೇಳುವ ತಾಕತ್ತು ನಿಮ್ಮದೇ ಇಲ್ಲ. ಆದ್ರಿಂದ ನಾನು ಹೇಳ್ತೇನೆ, ಇಂಥ ಗುಲಾಮಗಿರಿ ನೀವು ಮಾಡಿದ್ದೆ ಆದ್ರೆ ನೀವು ಈ ಸಂವಿಧಾನಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಚೂರಿ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖದ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಹೇಳಿದ್ದೇವೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇದ್ದ ಹಣ ಎಲ್ಲಿದೆ ಇವತ್ತು? SCP TSP ಗ್ಯಾರಂಟಿಗಳನ್ನು ಯಾರಿಗಾಗಿ ಕೊಟ್ಟಿದ್ದು? ಸರ್ವರಿಗೂ ಗ್ಯಾರಂಟಿ. ಕಾಕಾ ಪಾಟೀಲ್ಗೂ ಫ್ರೀ, ಸಿದ್ದರಾಮಯ್ಯಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ ಅಂದ್ರಲ್ಲಪ್ಪ. ಆಯ್ತು, ಕಾಕಾ ಪಾಟೀಲ್ಗೂ ಫ್ರೀ ಕೊಟ್ರಿ, ಮಹಾದೇವಪ್ಪನಿಗೆ ಕೊಡ್ಲಿಲ್ಲ ಅಂದ್ರೆ ಅರ್ಥ SCಗಳಿಗೆ SCP STP ಹಣದಲ್ಲಿ ಮಾತ್ರ ಕೊಡ್ತಿದ್ದೀವಿ ಅಂದ್ರೆ ಅರ್ಥ ಗ್ಯಾರಂಟಿಗಳನ್ನ ಏನ್ ನೀವು ಘೋಷಣೆ ಮಾಡಿದಿರೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದು ಸಂಬಂಧ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ರಿ. ಇದಕ್ಕೆ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ನಮಗೆ ಇಟ್ಟಿರ್ತಕ್ಕಂಥ ಹಣ, ನಮ್ಮ ಜನರು ಭೂಹೀನರಿದ್ದಾರೆ, ಭೂಮಿ ಕೊಡಿಸಿ. ಮನೆ ಮಠಗಳಿಂದ ಇದ್ದವರು ಅವರ ಮನೆ ಕಟ್ಟಿಸ್ಕೊಡಿ. ಯಾರು ವಿದ್ಯಾವಂತರಾಗಿದ್ದಾರೋ ಕಾರ್ಖಾನೆ ಮಾಡ್ತಾರೆ, ಅವಕಾಶ ಕೊಡಿ, ಅವರಿಗೆ ಲೋನ್ಗಳನ್ನು ಕೊಡಿ. ಯಾರು ಐರಾವತ